ರೂಪವಾಗಿದ್ದು ಆಲಾಹಲ ಬರುತ್ತೆ ಕಡದಾಗ. ಆ ವಿಷವನ್ನು ಕುಡಿದವರು ಯಾರು? ಶಿವ, ನೀಲಕಂಠ, ಮೃತ್ಯುಂಜಯ, ನಂಜುಂಡೇಶ್ವರ, ಪರಮೇಶ್ವರ, ನಾನಾ ರೂಪ ನಾಮ ರೂಪಧಾರಣೆಯನ್ನು ಮಾಡಿ ನಾವು ಆ ಭಗವಂತನನ್ನ ಇವತ್ತು ಪೂಜಿಸ್ತಾ ಇದ್ದೀವಿ. ಆ ಅಮೃತವನ್ನು ನೀಡ್ತಾನೆ. ಆ ಅಮೃತವನ್ನು ಕುಡಿಯೋದಕ್ಕೋಸ್ಕರ ದೇವಾದಿ ದೇವತೆಗಳ ಸಭೆಯಲ್ಲಿ ಕೂತಿರ್ತದೆ. ಅದನ್ನು ನಾನು ಕದ್ದು ಕುಡಿಬೇಕು ಎಂಬ ದುರುದ್ದೇಶದಿಂದ ರಾಹು ಎಂಬ ರಾಕ್ಷಸ ಗ್ರಹ ಸೂರ್ಯ ಚಂದ್ರರ ಮಧ್ಯೆ ಹೋಗಿ ಬೇರೆ ದೇವತಾ ವೇಷಧಾರಿಯಾಗಿ ಕೂತ್ಕೊಂಡಿರ್ತಾನೆ. ರಾಹು ವೇಷದಿಂದ ದೇವತೆಯ ವೇಷಧಾರಿಯಾಗಿ ಕೂತ್ಕೊಂಡಿರ್ತಾನೆ. ವಿಷ್ಣು ಸ್ತ್ರೀ ರೂಪದಲ್ಲಿ ಎಲ್ಲ ದೇವತೆಗಳು ಅಮೃತವನ್ನು ನೀಡ್ತಾ ಇರ್ತಾನೆ. ಅವನಿಗೆ ಗೊತ್ತಾಗುದಿಲ್ಲ ಇವನು ಯಾರೊಬ್ಬ ದೇವರು ಇರ್ಬೋದು ಅಂತ ಹೇಳ್ಕೊಂಡು ತಿಳಿದು ಅವನಿಗೆ ಅಮೃತವನ್ನು ನೀಡ್ತಾನೆ. ಅಮೃತವನ್ನು ಕುಡಿದಾದ್ಮೇಲೆ ತನ್ನ ನಿಜರೂಪವನ್ನು ತಾಳ್ತಾನೆ ರಾಹು. ಯಾವುದು? ಒಂದು ಅರ್ಜುನ ಬೇಡ ರಾಕ್ಷಸ ರೂಪ, ನಿಜವಾದ ರೂಪ ರಾಕ್ಷಸ ರೂಪ. ರಾಕ್ಷಸ ಒಬ್ಬ ಅಮೃತವನ್ನ ಕುಡಿದಾಗ ದೇವತೆಗಳಿಗಿಂತಲೂ ಹೆಚ್ಚು ಶಕ್ತಿ ಪ್ರಾಬಲ್ಯ ಅನ್ನೋದು ಅವನಲ್ಲಿರುತ್ತೆ, ಬರುತ್ತೆ. ಇದನ್ನ ಅರ್ಥಕೊಂಡು ಸೂರ್ಯ ಚಂದ್ರರು ಏನ್ ಮಾಡ್ತಾರೆ, ಅವನಿಗೆ ವಿಷ್ಣು ಹೇಳ್ಬಿಡ್ತಾರೆ ಇವರೊಬ್ಬ ರಾಹು ರಾಕ್ಷಸ, ಇವನು ನಮ್ಗೆ ಇನ್ನು ಉಳಿಗಾಲ ಇಲ್ಲಪ್ಪ, ಇನ್ನು ಸಂಹಾರ ಮಾಡ. ಆಗ ವಿಷ್ಣು ದಶಾವತಾರಗಳನ್ನ ತಾಳಿ ತನ್ನ ಕೈಯಲ್ಲಿರ್ತಕ್ಕಂಥ ಚಕ್ರದಿಂದ ರಾಹುವನ್ನು ಸಂಹಾರ ಮಾಡಿರ್ತಾರೆ. ಅವಾಗ ರಾಹುಗೆ ಸೂರ್ಯ ಚಂದ್ರನ ಮೇಲೆ ಕೋಪ ಉದ್ಭವ ಆಗ್ತದೆ. ಅಷ್ಟಾಗಿಯೂ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ವಿಷ್ಣುವನ್ನೇ ಕುರಿತು ಸಹಸ್ರಾರು ತಪಸ್ಸನ್ನು ಮಾಡಕ್ಕೆ ಕೂರ್ತಾರೆ. 1000 ವರ್ಷ ತಪಸ್ಸು ಮಾಡ್ಬಿಡ್ತಾರೆ. 1000 ವರ್ಷ ತಪಸ್ಸು ಅಂದ್ರೆ ನಾವು ಅದನ್ನ ಊಹೆ ಮಾಡ್ಬೇಕು, ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಅಷ್ಟು ಹಠಮಾರಿ ಗ್ರಹಗಳು. ಪ್ರತಿಯೊಬ್ಬ ಜೀವನದಲ್ಲೂ ಸಹ ರಾಹು ಕೇತುಗಳ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ರಾಹು ಕೇತುಗಳು ಅಂದ್ರೆ ಏನಿಲ್ಲ, ಸರ್ಪದ ಪ್ರತಿರೂಪ ಇವರು. ಸರ್ಪದ ತಲೆಯಲ್ಲಿ ರಾಹು ಇದ್ರೆ ಬಾಲದಲ್ಲಿ ಕೇತು ಇರುತ್ತೆ. ರಾಹು ಯಾವುದೇ ಶುಭಗ್ರಹ ಜೊತೆ ಹೋಗಿ ಸೇರ್ಕೊಂಡಾಗ ಆ ಶುಭಗ್ರಹ ಏನು ಫಲವನ್ನು ಕೊಡ್ತಾನೆ ಅದನ್ನ ತಲೆಯಲ್ಲಿ ನುಂಗ್ತಾ ಬರ್ತಾನೆ. ಕೇತು ಯಾವುದೇ ಶುಭಗ್ರಹ ಜೊತೆಗೆ ಅವನು ಸೇರ್ಕೊಂಡಾಗ ತನ್ನ ಬಾಲಿನಿಂದ ಬಂದು ಸೇರ್ಕೊಂಡಿರ್ತಾನೆ. ಅದನ್ನೇ ನಾವು ಪೂರ್ಣ ಅಪೂರ್ಣ ಕಾಳ ಸರ್ಪದೋಷ ಅಂತ ಸಹ ಹೇಳ್ತಕ್ಕಂಥದ್ದು. ಸರ್ಪದೋಷ ಇದ್ದಾಗ ಏನು ನಮಗೆ ಸಮಸ್ಯೆಗಳು? ಮಾತಿನಲ್ಲಿ ಹಿಡಿತದೇ ಇರೋದಿಲ್ಲ, ಮನಸ್ಸಲ್ಲಿ ಉದ್ವೇಗಗಳು ಜಾಸ್ತಿ, ಕೋಪಗಳು ಜಾಸ್ತಿ, ಮತ್ತೆ ನಮ್ಮ ಆಲೋಚನೆಗಳು ಕೆಲಸ ಕಾರ್ಯಗಳು ಯಾವಾಗಲೂ ಕಪ್ಪು ದಾರಿ, ಕೆಟ್ಟದ ಕಡೆನೇ ಜಾಸ್ತಿ ಯೋಚನೆಗಳು. ನಾವು ಕೆಟ್ಟ ದಾರಿ ತುಳಿತಕ್ಕಂಥದ್ದು, ಹೆಸರು ಹಾಳು ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ಸರ್ಪದೋಷದಿಂದ ಬರ್ತಕ್ಕಂಥದ್ದು. ಸಕಾಲಕ್ಕೆ ವಿವಾಹ ಆಗಲ್ಲ, ಮಕ್ಕಳಾಗೋದಿಲ್ಲ, ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆ ಆಗ್ತದೆ, ನೆನಪಿನ ಶಕ್ತಿ ಉಳಿಯೋದಿಲ್ಲ. ಇವೆಲ್ಲ ದೋಷಗಳು ಬರ್ತಕ್ಕಂಥದ್ದು ರಾಹುವಿನಿಂದ. ಹಾಗಾಗಿ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಸಂಭವಿಸ್ತದೆ. ಏನು ಗ್ರಹಣ ಅಂದ್ರೆ ಯಾಕೆ ಬರ್ತದೆ? ನಾವು ಹಾಗೆ ಸೂರ್ಯ ಚಂದ್ರನ ಆಮೇಲೆ ನೋಡ್ಕೊಳ್ತೀನಿ ಅಂತ ಹೇಳಿದಾರ. ಅವನಿಗೆ ಶಕ್ತಿ ಸಿಕ್ತು, ಜೀವ ಸಿಕ್ತು. ನವಗ್ರಹಗಳಲ್ಲಿ ಅವರು ಒಬ್ಬರು ಸ್ಥಾನ ಪಡ್ಕೊಂಡ್ರು. ಸೂರ್ಯನನ್ನ ಚಂದ್ರನನ್ನ ಅವರು ಆವರಿಸ್ಕೊಳ್ತಾರೆ. ರಾಹು ಕೇತು ದಿಗ್ಬಂಧನೆಯನ್ನು ಹಾಕೊಳ್ತಾರೆ. ಆ ಸಮಯದಲ್ಲಿ ನಮಗೆ ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ ಟಿವಿಯೆಲ್ಲ ಹೇಳ್ತಿರ್ತಾರೆ, ಇವತ್ತು ಗ್ರಹಣ ಇದೆ, ಮನೆಯಲ್ಲಿ ದರ್ಬೆ ಇಟ್ಕೊಳ್ಳಿ, ಗರಿಕೆ ಇಟ್ಕೊಳ್ಳಿ, ಮನೆ ಹೊಸ್ಲ ಹತ್ರ ಅಡುಗೆ ಮನೆಯಲ್ಲೆಲ್ಲ ನೀರಿನಲ್ಲಿ ದರ್ಬೆ ಹಾಕಿ ನೋಡಿ. ದರ್ಬೆ ಬಂದು ರಾಹುಗೆ ಕೇತು ಶ್ರೇಷ್ಠ, ಗರ್ಕೆ ಬಂದು ರಾಹುಗೆ. ಹಾಗಾಗಿ ರಾಹು ಕೇತುಗಳು ಆವರಿಸ್ಕೊಂಡಿರ್ತಕ್ಕಂಥದ್ದು, ಅವರಿಂದ ಬರ್ತಕ್ಕಂಥ ಅಶುಭ ಫಲಗಳು, ನೆಗೆಟಿವ್ ಎನರ್ಜಿ ನಮ್ಮ ಮನೆಯ ಮೇಲೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ನಾವು ರಾಹು ಕೇತುಗಳು ಗ್ರಹಣ ಸಂಭವಿಸ್ತಲ್ಲಿ ಗರಿಕೆ ಮತ್ತು ದರ್ಬೆಯನ್ನು ಮನೆಯಲ್ಲಿ ಇಟ್ಕೊಂಡು ಹೇಳ್ತಕ್ಕಂಥದ್ದು ಸರಿಲ್ಲ. ಹಾಗಾಗಿ ಆ ನಾಗಪ್ಪನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ, ಮಗನ ಜಾತಕದಲ್ಲಿ, ನಿಮ್ಮ ಕುಟುಂಬದವರ ಜಾತಕದಲ್ಲಿ ರಾಹುವಿನ ದೋಷ ಅಂದರೆ ಸರ್ಪದೋಷ ಏನಿದ್ರು ನಿವಾರಣೆ ಮಾಡಪ್ಪ ಅಂತ ರಾಹುವನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೇಳಿ. ಓಂ ನಮೋ ಭಗವತೆ, ಓಂ ನಮೋ ಭಗವತೆ ರಾಹುವೇ ನಮಃ. ಪೈಟಿ ಏಜಂ ಬ್ರಹ್ಮಣ್ಯಸ್ಯ ಮಂತ್ರಸ್ಯ ಮಧುಶ್ಚಂದ್ರಶಿಃ ಕೇತುರ್ದೇವತಾ ಗಾಯತ್ರಿ ಛಂದಃ ಅಸ್ಯ ಪೂಜಾಯಮಾನಸ್ಯ ಪೂರ್ವಸಂಕಲ್ಪಿತ ಮಹೋದಯವರ್ಗಸ್ಯ ಬಂಧು ಬಾಂಧವಾನಾಂಚ. ಯಾರು? ಕೇತು. ಮುನೇಶ್ವರ ಪೂಜೆ ಮಾಡಕ್ಕೆ ಬೇಸಿದ್ಯಾ? ಅಮ್ಮನ ಲೆಕ್ಕ ಬರಲ್ಲ ನಿಮ್ಗೆ ಈಗ. ದೇವಸ್ಥಾನ ಆಯ್ತಲ್ಲ ಮೊದಲೆಲ್ಲ ಮೊದಲಿಂದ ಆಚರಣೆ ಇಲ್ಲ. ನೋಡಿ, ರಾಹು ಬಂದು ನಾಗರ ಅಧಿಪತಿ ಆದರೆ ಮುನೇಶ್ವರ ಬಂದು ಕೇತು ಅಧಿಪತಿ. ಕೇತು ಗ್ರಹ ಸಾರ್ವಜನಿಕ ಸ್ಥಳದಲ್ಲಿ ಅಂದರೆ ಸಮಾಜದಲ್ಲಿ ನಮ್ಮನ್ನ ಗುರುತಿಸ್ಬೇಕು. 4 ಜನ ಸಮಾಜ ನಮ್ಮನ್ನ ಗೌರವದಿಂದ ಕಾಣಬೇಕು, ನಮಗೆ ಗೌರವವನ್ನು ಕೊಡಬೇಕು, ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಗುರುತಿಸ್ಬೇಕು ಅಂದಾಗ ನಾವು ಏನಾಗಿರ್ಬೇಕು? ಫಸ್ಟ್ ನಮ್ಮ ಕೆಲಸಗಳು ಏನಾಗಿರ್ಬೇಕು? ಒಳ್ಳೆಯ ಕೆಲಸಗಳಾಗಿರ್ಬೇಕು.
4 ಜನಕ್ಕೆ ನಾವು ಸಹಾಯ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು 4 ಜನಕ್ಕೆ, ಆಗ ಸಮಾಜದಲ್ಲಿ ನಮಗೆ ಗೌರವ ಅನ್ನೋದು ಬರ್ತಕ್ಕಂಥದ್ದು. ಹಾಗಾಗಿ ಆ ರೀತಿ ಒಳ್ಳೆಯ ಕಾರ್ಯಗಳನ್ನು, ಸಹಾಯ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಕೇತು. ಇವತ್ತು ಒಳ್ಳೇದು ಮಾಡೋರವರೇ, ಕೆಟ್ಟದ್ದು ಮಾಡೋರು, ಮನೆ ಒಳ್ಳೇದಾಗಲಿ ಬಯಸೋರವರೇ, ಅಯ್ಯೋ ಚೆನ್ನಾಗವನು ಯಾವ ಕಾಲ ಗೊತ್ತನಪ್ಪ ಅನ್ನೋರು ಇಬ್ರು ಇದ್ದಾರಲ್ಲ ತಾಯಿ. ನಮಗೆ 2ನೇ ಆಪ್ಷನ್ ಬೇಕಾ, ಮೊದಲನೇ ಆಪ್ಷನ್ ಬೇಕಾ? ಅಂದ್ರೆ ನಾವು ಒಳ್ಳೇದು ಬಯಸ್ಬೇಕಾ, ಕೆಟ್ಟದ್ದು ಬಯಸ್ಬೇಕಾ? ನೋಡಿ, ನಾವು ಈ ರೀತಿ ಒಂದು ಬೆರಳನ್ನು ಹಿಡಿದು ನೀವು ಕೆಟ್ಟವನು ಅಂದ್ರೆ ಕೈ ಹಿಂಗ್ 1 ಬೆರಳಲ್ಲಿ ಇರ್ತೀವಿ, 3 ಬೆರಳು ಯಾವ ಕಡೆ ಒಬ್ಬನಿಗೆ ನಾವು ಕೆಟ್ಟವನಾಗ್ಲಿ ಅಂತ ನಾವು ಹೇಳಿದ್ರೆ ಕೇತು ಗ್ರಹ ನಮಗೆ 3 ಜನ ಕಳಿಸ್ತಾರಂತೆ. ನೀನು ಹಾಳಾಗೋಗು, ನೀನು ಕೆಟ್ಟವನಾಗು ಅಂತ ಹೇಳಿ ಕಳಿಸಿದ್ವಿ. ಆ ರೀತಿ ಯೋಗ ದೋಷ ಎರಡೂ ಅವ್ರಿಗೆ ಸಿಗ್ತಕ್ಕಂಥದ್ದು. ಅರಿತು ಅರಿಯದೇ ಮಾಡ್ತೀವಿ ನಾವು ಕೆಲಸಗಳನ್ನ. ಅರಿತು ಮಾಡತಕ್ಕಂಥ ತಪ್ಪಿಗೆ ಕ್ಷಮೆ ಇಲ್ಲ, ಅರಿಯದೇ ಮಾಡ್ತಕ್ಕಂಥ ತಪ್ಪಿಗೆ ಕ್ಷಮೆ ಉಂಟು. ಅರಿತು ಮಾಡತಕ್ಕಂಥ ತಪ್ಪಿನಿಂದ ನಮಗೆ ಮೋಕ್ಷದಲ್ಲಿ ಅದನ್ನ ದೋಷವಾಗಿ ಇರ್ತದೆ. ಮೋಕ್ಷ ಕಾಲ ಅಂತ ಹೇಳ್ತೀವಿ. ಯಾವ್ದು ಮೋಕ್ಷ ಕಾಲ? ಎಂಡಿಂಗ್. ನಮ್ದು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಸಾಯುವಂತ ಸಮಯ. ಭಗವಂತ ಒಂದು ಮನುಷ್ಯ ರೂಪವಾಗಿ ಭೂಮಿ ಮೇಲೆ ಕಳಿಸಿದ್ದಾನೆ. ಕೆಟ್ಟು ಬೇಡ, ಒಂದು ಒಳ್ಳೆ ಸಾವು ಬರಬೇಕು ಅಂದ್ರೆ ಯೋಗ ಬೇಕು, ಹೌದಲ್ವಾ? ನಿಜನ ಸುಳ್ಳ? ಮುಕ್ತವಾಗಿ ಮಾತಾಡ. ನಾವು ನಿಮಗೆ ಒಳ್ಳೆ ಸಾವು ಯೋಗ ಬೇಕಲ್ವಾ? ಯೋಗ ಬೇಕು. ಅವ್ರು ಹೇಳ್ತಾರೆ, ಏನ್ ಯೋಗ ಮಾಡಿದ್ ನೋಡ್ಕೊಂಡ್ರಿ, ಎತ್ತಲಿಲ್ಲ ಎಳಿಸ್ತಾರೆ, ಕಲ್ಪಿಸ್ದಾಗ ಹೊಂಟದ, ಗಾಡಿ ಹೊಂಟದ ಅಂತ ಹೇಳ್ತಾರೆ. ಅಂತ ಸಾವು ಬರೋದು ಒಂದು ಯೋಗನೇ. ಮಗು ಹುಟ್ಟೋದೊಂದು ಯೋಗ ಆದ್ರೆ ನಾವು ಸಾಯೋದು ಯೋಗನೇ. ಆ ರೀತಿ ಜನನ ಮರಣ ಎರಡಲ್ಲೂ ನಮ್ಗೆ ಒಂದೇ ಸಂತೋಷ ನೀಡ್ತೇವೆ. ಮರಣವೇ ಬಸವಣ್ಣ ಮರಣವೇ ಮಹಾನವಮಿ, ಮಹಾನವಮಿ ತರ ಅದೊಂದು ನವಮಿ ತರ ಆಚರಿಸ್ತಕ್ಕಂಥ ಒಂದು ಹಬ್ಬ. ಸತ್ತಾಗ ಪ್ರತಿಯೊಬ್ಬರ ಮನೆಯಲ್ಲೂ ಜೀವ ಉಳಿದಾಗ ನೋವುಗಳಾಗ್ತವೆ. ನಮ್ಮ ಮನೆ ಬಿಟ್ಟು ಹೊರತಾಗಿ ಯಾರನ್ನ 4 ಜನ ಅಕ್ಕಪಕ್ಕದವರಾದ್ರೂ ಹೇಳ್ಬೇಕು, ಏ ಪಾಪ ಒಳ್ಳೆ ಸಾವು ಸತ್ತಕಂಡ್ರಿ ಅಂತೇಳಿ. ಅದೇ ನಮ್ಮ ಜೀವನದಲ್ಲಿ ಸಾರ್ಥಕತೆ. ಅದೇ ಸ್ವರ್ಗ ನರಕ. ಯಾರು ಕಂಡಿದ್ದಾರೆ ಸ್ವರ್ಗ ನರಕ? ಕಂಡಿರೋರು. ಶಾಸ್ತ್ರ ಉಲ್ಲೇಖದಲ್ಲಿ ಹೇಳಿದ್ದಾರೆ, ಸ್ವರ್ಗಕ್ಕೆ ಹೋಗ್ತಾನೆ, ನರಕಕ್ಕೆ. ಎರಡರಲ್ಲಿ ಇದು ಕಲಿಯುಗ ಅಂತ ಹೇಳ್ತಾರೆ. ನಾವು ಹೇಳ್ತಾರೆ, ರೊಟ್ಟಿ ವರ್ಷಾಗ್ತಂಗೆ ಕಾಲ ದೇವತೆ ಇವತ್ತು ಮಾಡಿದ್ರೆ ನಾವೇ ತಿಂದೋದು. ಹಂಗಾಗಿ ಕೈಲಾಗೋ ಒಳ್ಳೇದನ್ನ ಮಾಡೋದು, ಕೆಟ್ಟದ್ದು ಬೇಡ. ಆ ರೀತಿ ಈ ಕ್ಷಣದವರೆಗೂ, ಈ ಸಮಯವರೆಗೂ ನಮ್ಮ ಕೈಯಿಂದ ಅರಿತು ಅರಿಯದೆ, ಗೊತ್ತಿದ್ದೋ ಗೊತ್ತಿದ್ದು ಏನೇ ತಪ್ಪು ಒಪ್ಪುಗಳಾಗಿದೆ ಎಲ್ಲವನ್ನ ಕ್ಷಮಿಸು. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಕೈಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸುವಂತ ಕೇತುವನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಚಿತ್ರಗುಪ್ತ ಅಂತ ಹೇಳ್ತಾರೆ. ಯಾರು ಚಿತ್ರಗುಪ್ತ? ಲೆಕ್ಕ ಬರೀತಕ್ಕಂಥ ಯಮಧರ್ಮರಾಜನ ಲೆಕ್ಕ ಬರತಕ್ಕಂಥ, ನೀವು ಕೇತುವನ್ನು ಲೆಕ್ಕ ಬರೀತಕ್ಕಂಥ ನವಗ್ರಹಗಳಲ್ಲಿ ಕೇತುವನ್ನು ಚಿತ್ರಗುಪ್ತ. ಈ ನರಜನ್ಮದಲ್ಲಿ ನಾವು ಏನೇನ್ ಮಾಡ್ತಾ ಇದ್ವಿ ಎಲ್ಲ ಲೆಕ್ಕ ಬರೋದಕ್ಕೆ ನಮ್ಮ ಮೋಕ್ಷ ಕಾಲದಲ್ಲಿ ಫಲ ಕೊಡ್ತಾನೆ. ನೀನು ಮಾಡಿದ್ದೆ ಅನುಭವಿಸ್ತಾಳಪ್ಪ ಅಂತ ಹೇಳಿ ಕೊಟ್ಟಿರ್ತಾನೆ. ಹಾಗಾಗಿ ಒಳ್ಳೇದನ್ನ ಮಾಡೋಣ, ಯಾವುದೇ ಕೆಟ್ಟ ಕೆಲಸಗಳು ನಮ್ಮಿಂದ ಆಗಿದ್ರು ಕ್ಷಮಿಸಪ್ಪ ಅಂತ ಕೊನೆಯ ಗ್ರಹ ಕೇತುವನ್ನ ಪ್ರಾರ್ಥನೆ ಮಾಡ್ಕೊಂಡು ಹೇಳಿ, ಓಂ ನಮೋ ಭಗವತೆ ಕೇತುವೇ ನಮಃ. ಚರ್ಮಾಸಮಿಷ್ಟಾಶ್ಚ ಸುತಶ್ಚ ಕೇತುಃ ಚಿತ್ರಾಂಬರ ಚಿತ್ರೋಪಕಿರೀಟೆ ರುದ್ರಾಸನಸ್ಥೋ ವರದೋ ವಿಬಾಹುಃ ವಿರೂಪವಕ್ರ ಮಣಿಭೂಷಿತಾಂಗ ಸ್ವದಾಸ್ತು ಮೇ ಕೇತು ಗಣ ಪ್ರಶಾಂತಃ. ಓಂ ಕೇತು ಗ್ರಹ ದೇವತಾಭ್ಯೋ ನಮಃ. ಧ್ಯಾನಪುಷ್ಪಂ ಸಮರ್ಪಯಾಮಿ. ಓಂ ಕೇತುಂ ಕೃಣ್ಮನ್ನ ಕೇತವೇ ಪೇಶೋರ್ಯಾ ಅಪೇಶಸೇ ಸಮುಷದ್ವಿರಜಾಯತಾಃ ಬ್ರಹ್ಮ